ನವೆಂಬರ್ 19ಕ್ಕೆ ಇಂಡಿಯಾ ವರ್ಲ್ಡ್ ಕಪ್ ಸೋತಾಗ ಎಷ್ಟು ಬೇಸರವಾಗಿತ್ತೋ ಅಷ್ಟೇ ಈಗ ಹೆಚ್ಚು ಬೇಸರವಾಗ್ತಿರೋದು ಸ್ಪೋರ್ಟ್ಸ್ ಮೇಲೆ. ಆ ನೋವು ಏನು ಅಂತ ಭಾರತದ ಸ್ಪೋರ್ಟ್ಸ್ ಫ್ಯಾನ್ಸ್ ಆಗಿರ್ತಾರಲ್ಲ ಅವರಿಗೆ ಗೊತ್ತಿರುತ್ತೆ. ನಮ್ಗೆ ಈಗಾಗಬೇಕಾದ್ರೆ ಇನ್ನು ವಿನೇಶ್ ಪೋಗಟ್ಗೆ ಹೇಗಿರ್ಬೋದು ಹೇಳಿ. ಫಸ್ಟ್ ಡೇ ಕಂಪ್ಲೀಟ್ ಆದಾಗ 3 ಮ್ಯಾಚ್ ಆಡಬೇಕಾಗುತ್ತೆ. ಪ್ರೀ ಕ್ವಾರ್ಟರ್ ಫೈನಲ್ಸ್, ಕ್ವಾರ್ಟರ್ ಫೈನಲ್ಸ್, ಸೆಮಿಫೈನಲ್ಸ್ ಈ ಮೂರಲ್ಲೂ ಕೂಡ ಗೆದ್ದು ಫೈನಲ್ಸ್ ಗೆ ಕಾಲಿಡ್ತಾರೆ. ಪ್ರೀ ಕ್ವಾರ್ಟರ್ ಫೈನಲ್ ನಲ್ಲಿ ಡಿಪೆಂಡಿಂಗ್ ಚಾಂಪಿಯನ್ಸ್ ಆದವರನ್ನು ಕೂಡ ಅವರು ಸೋಲಿಸ್ತಾರೆ. ಈ ಎಲ್ಲಾ ಕಾಂಪಿಟೇಷನ್ ಆದಂತಹ ಸಮಯದಲ್ಲಿ ಟೈರ್ಡ್ ಆಗಿರ್ತಾರೆ. ಸ್ಟಾಮಿನಾಗೋಸ್ಕರ ಸ್ವಲ್ಪ ಎನರ್ಜಿಗೆ ಅಂತ ಸ್ವಲ್ಪ ನೀರನ್ನ ಕುಡಿದಿರಬಹುದು. ಆಗ ವೇಟ್ 52.7 ಗೆ ಹೋಗಿರುತ್ತೆ. ನ ವೇಟಿಂಗ್ ಕ್ಯಾಟಗರಿಯಲ್ಲಿ ಅದಕ್ಕಿಂತ ಕಡಿಮೆನೇ ಇರಬೇಕು. ಅದರಿಂದ ನೈಟ್ ಎಲ್ಲ ನಿದ್ದೆ ಮಾಡದೆ ನೈಟ್ ಫುಲ್ ವರ್ಕೌಟ್ ಮಾಡ್ತಾನೆ ಇದ್ರಂತೆ. ಇಡೀ ರಾತ್ರಿ ಮಲ್ಕೊಳ್ದೇನೆ, ಏನು ತಿಂದಿಲ್ದೇನೆ, ನೀರು ಕೂಡ ಕುಡಿಲಿಲ್ವಂತೆ. ಅವರು ರನ್ನಿಂಗ್ ಮಾಡಿದ್ರು, ಸ್ಪ್ರಿಂಟಿಂಗ್ ಮಾಡಿದ್ರು, ಜಾಗಿಂಗ್ ಮಾಡಿದ್ರು, ಸೈಕ್ಲಿಂಗ್ ಮಾಡಿದ್ರು, ಏರ್ ಕಟ್ ಮಾಡಿಸ್ಕೊಂಡ್ರು. ಕೊನೆಯದಾಗಿ ಮೆಡಿಕಲ್ ಡಿಪಾರ್ಟ್ಮೆಂಟ್ ಅವರು ಬಂದು ಬ್ಲಡ್ ಕೂಡ ತೆಗೆದ್ರು. ಆದ್ರೂ ಕೂಡ 100 ಗ್ರಾಮ್ ಹೆಚ್ಚಿಗೆ ಇದ್ದಾರೆ ಅಂತ ಡಿಸ್ಕ್ವಾಲಿಫೈ ಮಾಡ್ತಾರೆ. ಸಿಲ್ವರ್ ಮೆಡಲ್ಗೂ ಕೂಡ ಎಲಿಜಿಬಲ್ ಇಲ್ಲ ಅನ್ನೋ ಹಾಗೆ ಡಿಸ್ಕ್ವಾಲಿಫೈ ಮಾಡಿದ್ರು. ವೀಕ್ಷಕರೇ, ಇಷ್ಟೆಲ್ಲ ನೋಡಿದಾಗ ಅನ್ಸುತ್ತೆ ಸ್ಪೋರ್ಟ್ಸ್ ಯಾಕೆ ಇಷ್ಟು ಕ್ರೂರವಾಗಿರುತ್ತೆ ಅಂತ. ಆದ್ರೆ ಇದು ಜಸ್ಟ್ ಸ್ಪೋರ್ಟ್ಸ್, ಬಟ್ ಇದೇ ಲೈಫ್. ದಿಸ್ ಇಸ್ ನಾಟ್ ಎ ರೈಟ್.